ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಸಿಂಪಲ್ ಸ್ಯಾರೀಸ್ಗಳನ್ನ ಯೂಸ್ ಮಾಡ್ಕೊಂಡು ಕೂಡ ನಾವು ಯಾವ ರೀತಿ ಸ್ಟೈಲಿಶ್ ಆಗಿ ಕಾಣ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ನಮ್ಮ ಮೈಂಡ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಜಾಸ್ತಿ ಕಾಸ್ಟ್ಲಿ ಇರುವಂತಹ ಜ್ಯುವೆಲ್ಸ್ ಹಾಕ್ಬೇಕು, ಕಾಸ್ಟ್ಲಿ ಸ್ಯಾರೀಸ್ಗಳನ್ನ ಹಾಕ್ಬೇಕು, ಈ ತರ ಎಲ್ಲ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಬಟ್ ಈ ಒಂದು ಸಿಂಪಲ್ ಸ್ಯಾರೀಸ್ಗಳನ್ನ ಕೂಡ ನಾವು ಯಾವ ರೀತಿ ಲುಕ್ ನ ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು ಸಿಂಪಲ್ ಸ್ಯಾರೀಸ್ ವೇರ್ ಮಾಡಿದ್ರು ಕೂಡ ನಾವು ಜಸ್ಟ್ ಸಿಂಪಲ್ ಸ್ಯಾರೀಸ್ ನ ವೇರ್ ಮಾಡಿ ಜಸ್ಟ್ ಅದೇ ನಾರ್ಮಲ್ ಗೋಲ್ಡ್ ಇಯರಿಂಗ್ಸ್, ಗೋಲ್ಡ್ ನೆಕ್ಲೆಸ್ ಎಲ್ಲ ಹಾಕೊಂಡ್ರೆ ಅಷ್ಟು ಲುಕ್ ಆಗಿ ಕಾಣಲ್ಲ, ಅಷ್ಟು ಸ್ಟೈಲಿಶ್ ಆಗಿ ನಾವು ಕಾಣಕ್ ಆಗಲ್ಲ. ಅದ್ರ ಬದಲು ಸ್ವಲ್ಪ ಚೇಂಜಸ್ ನ ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು ಇಯರಿಂಗ್ಸ್ ನ ಹಾಕಿದೀನಿ. ಇದು ಎಷ್ಟು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾ ಇದೆ. ಹಾಗೆ ನಾವು ಸ್ವಲ್ಪ ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ಸಣ್ಣ ನೆಕ್ ಪೀಸ್ ಹಾಕಿದ್ರೇನೆ ಸಾಕು, ಸ್ಟೈಲಿಶ್ ಆಗಿ ಕಾಣ್ಬೋದು. ಹೆವಿ ಜ್ಯುವೆಲ್ಸ್ ಹಾಕೊಂಡ್ರೆ ನಾವು ಚೆನ್ನಾಗಿ ಕಾಣ್ತೀವಿ ಅನ್ನೋದು ಸುಳ್ಳು. ನಾವು ಸ್ಟೈಲಿಶ್ ಆಗಿ ಕಾಣ್ಬೇಕು ಅಂದ್ರೆ ಒಂದು ಸಿಂಪಲ್ ಇಯರಿಂಗ್ಸ್ ಆಗಿರ್ಬೋದು, ಅಥವಾ ಒಂದು ಸಿಂಪಲ್ ನೆಕ್ ಪೀಸ್ ಆದ್ರೂ ಕೂಡ, ಅದು ಒಂದು ಸಣ್ಣ ನೆಕ್ ಪೀಸ್ ಆದ್ರೂ ಕೂಡ ನಾವು ಸ್ಟೈಲಿಶ್ ಆಗಿ ಕಾಣ್ಬೋದು. ನೆಕ್ಸ್ಟ್ ಬಂದು ಸ್ಯಾರಿ ಕಲರ್ಸ್ ನ ನಾವು ಯಾವ ರೀತಿ ಚೂಸ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಸೂಟ್ ಆಗುವಂತಹ ಕಲರ್ಸ್ ಗಳನ್ನ ನಾವು ಚೂಸ್ ಮಾಡ್ಕೊಂಡ್ರೆ ಪಕ್ಕ ನಾವು ಸ್ಟೈಲಿಶ್ ಆಗಿ ಕಾಣ್ತೀವಿ. ಹಾಗೇನೆ ನೆಕ್ಸ್ಟ್ ಬಂದು ನಮ್ಗೆ ಬ್ಲೌಸ್ಗಳನ್ನ ಸಿಂಪಲ್ ಆಗಿದ್ರು ಕೂಡ ಎಲಿಗೆಂಟ್ ಆಗಿ ಸ್ಟಿಚ್ ಮಾಡಿಸಿ, ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಡಿಸೈನ್ಸ್ ಗಳನ್ನ ನೀವು ಸ್ಟಿಚ್ ಮಾಡಿಸ್ಕೊಳ್ಳಿ. ಅದೇ ಬೋರಿಂಗ್ ರೌಂಡ್ ನೆಕ್ ನ ಇಟ್ಕೋಬಿಡಿ. ಜಸ್ಟ್ ಒಂದು ಬೋಟ್ ನೆಕ್ ಸ್ಟಿಚ್ ಮಾಡ್ಕೊಂಡ್ರು ಕೂಡ ನಿಮ್ಮ ಸ್ಯಾರಿಯ ಲುಕ್ನೇ ಚೇಂಜ್ ಆಗ್ಬಿಡುತ್ತೆ. ಸೊ ಆಲ್ವೇಸ್ ಯಾವಾಗ್ಲೂ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಡಿಸೈನ್ಸ್ ಗಳನ್ನ ಸ್ಟಿಚ್ ಮಾಡಿಸ್ಕೊಳ್ಳಿ, ಪಕ್ಕ ನೀವು ಸ್ಟೈಲಿಶ್ ಆಗಿ ಕಾಣ್ತೀರಾ. ನೆಕ್ಸ್ಟ್ ಬಂದು ಹೇರ್ ಸ್ಟೈಲ್ ಬರುತ್ತೆ. ಸೊ ನಮ್ಮ ಫೇಸ್ಗೆ ಸೂಟ್ ಆಗುವಂತಹ ಹೇರ್ ಸ್ಟೈಲ್ ನ ಮಾಡ್ಕೊಂಡಾಗ ನಾವು ಸ್ಟೈಲಿಶ್ ಆಗಿ ಕಾಣೋದು ಖಂಡಿತ. ನಮ್ಗೆ ಹೆಂಗೆ ಅಂದ್ರೆ ಜಡೆಗಳು ಹಾಕೊಂಡು, ಈ ಪಿನ್ಗಳು ಹಾಕೊಂಡು, ಸಿಂಪಲ್ ಆಗಿ ನಾವು ಈ ರೀತಿ ಪಿನ್ಗಳನ್ನ ಹಾಕೊಂಡು ಈ ರೀತಿ ಕೂದಲನ್ನ ಫ್ರೀ ಬಿಟ್ರು ಕೂಡ ಚೆನ್ನಾಗಿ ಕಾಣ್ತೀವಿ. ಕೆಲವೊಂದು ಡ್ರೆಸ್ಗಳಾಗಿರ್ಬೋದು ಅಥವಾ ಕೆಲವೊಂದು ಸ್ಯಾರೀಸ್ಗಳಿಗೆ ಪೋನಿ ಹಾಕ್ಬೋದು, ಅದು ಕೂಡ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ. ಅದನ್ನ ಬಿಟ್ಟು ನಾವು ಎಣ್ಣೆ ಎಲ್ಲ ಹಾಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣ್ಬೇಕು ಅಂದ್ರೆ ಈ ರೀತಿ ಫ್ರೀ ಹೇರ್ ಸ್ಟೈಲ್ ಬಿಟ್ರೆ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಕರ್ಲಿ ಹೇರ್ಸ್ ಇರುತ್ತೆ, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ಅರ್ಧಂಬರ್ಧ ಹೇರ್ಸ್ ಇರೋರು ನೀವು ಸ್ಟ್ರೈಟನಿಂಗ್ ಕೂಡ ಮಾಡ್ಕೋಬಹುದು, ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಸ್ವಲ್ಪ ಗಮನ ಇಟ್ಟು ಹೇರ್ ಸ್ಟೈಲ್ ನ ಮಾಡ್ಕೊಳ್ಳಿ, ಪಕ್ಕ ನೀವು ಸ್ಟೈಲಿಶ್ ಆಗಿ ಕಾಣ್ತೀರಾ. ನೆಕ್ಸ್ಟ್ ಟಿಪ್ ಬಂದು ಬಿಂದಿ. ನಿಮ್ಗೆ ಸೂಟ್ ಆಗುವಂತಹ ಬಿಂದಿಗಳನ್ನ ವೇರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫೇಸ್ಗೆ ಯಾವ ತರ ಸೂಟ್ ಆಗುತ್ತೆ ಆ ತರ ಬಿಂದಿನ ಇಟ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ತುಂಬಾ ರೌಂಡ್ ಫೇಸ್ ಇರುವಂತವ್ರು ಯಾವಾಗ್ಲೂ ರೌಂಡ್ ಬಿಂದಿಗಳನ್ನ ಹಾಕಕ್ ಹೋಗ್ಬೇಡಿ. ಜಸ್ಟ್ ಒಂದು ನಾಮ ಬರುತ್ತಲ್ವಾ, ಆ ರೀತಿ ಸ್ಟಿಕ್ಕರ್ ನ ತಗೊಳ್ಳಿ, ತುಂಬಾನೇ ಚೆನ್ನಾಗಿ ಕಾಣ್ತೀರಾ. ನನ್ನ ಫೇಸ್ಗೆ ಇದು ಸೂಟ್ ಆಗುತ್ತೆ. ಹಾಗೆ ನಾಮ ಹಾಕಿದ್ರೆ ನಾಮ ಟೈಪ್ ಬರುತ್ತಲ್ಲ, ಅದು ಯಾವ ತರ ಕಾಣುತ್ತೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ ಜೊತೆ. ಸೊ ಬಿಂದಿ ಕೂಡ ಎಷ್ಟು ಸ್ಟೈಲಿಶ್ ಆಗಿ ಕಾಣ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅನ್ನೋದನ್ನ ನೋಡ್ತಾ ಇರ್ಬೋದು. ಇವಾಗ ನೋಡಿ, ನಾನು ಸ್ವಲ್ಪ ಲಾಂಗ್ ಬಟ್ಟೆನ ಹಾಕಿದೀನಿ. ಸೊ ಇದ್ರಲ್ಲಿ ಲುಕ್ ಯಾವ ತರ ಇದೆ, ಹಾಗೆ ರೌಂಡ್ ಬಿಂದಿ ಹಾಕಿದ್ದಾಗ ಯಾವ ರೀತಿ ಕಾಣ್ತಾ ಇತ್ತು ಅನ್ನೋದನ್ನ ನೀವು ಕೂಡ ಅಬ್ಸರ್ವ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಟಿಪ್ ಬಂದು ವಾಚ್ ನ ವೇರ್ ಮಾಡೋದು. ಸೊ ಸ್ಮಾರ್ಟ್ ವಾಚ್ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಯಾವುದೇ ವಾಚ್ ಗಳಾಗಿರ್ಬೋದು, ಅದನ್ನ ಯೂಸ್ ಮಾಡಿ. ಕೆಲವೊಬ್ರು ಹೆಂಗೆ ಅಂದ್ರೆ ಇರುತ್ತೆ ವಾಚ್, ಬಟ್ ಯೂಸ್ ಮಾಡೋದೇ ಇಲ್ಲ, ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟಿರ್ತೀರ. ಸೊ ಯಾವಾಗ್ಲೂ ವಾಚ್ ಗಳನ್ನ ವೇರ್ ಮಾಡಿ, ತುಂಬಾನೇ ಚೆನ್ನಾಗಿ ಸ್ಟೈಲಿಶ್ ಆಗಿ ಕಾಣುತ್ತೆ. ಈ ತರದ್ದೇ ವಾಚ್ ಅಂತಾನೆ ಇಲ್ಲ, ಸ್ಮಾರ್ಟ್ ವಾಚ್ ಆಗಿರ್ಬೋದು ಅಥವಾ ಮಾಮೂಲಿ ಗೋಲ್ಡನ್ ಕಲರ್ ಇರುವಂತಹ ವಾಚ್ ಆಗಿರ್ಬೋದು, ಎಲ್ಲದನ್ನ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ಕೆಲವೊಂದು ಸಾರಿಗಳಿಗೆ ಪರ್ಟಿಕ್ಯುಲರ್ ಆಗಿ ವಾಚ್ ನ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣೋದು. ಸೊ ನಿಮ್ಮ ಹತ್ರ ಇರುವಂತಹ ವಾಚ್ ಗಳನ್ನ ವೇಸ್ಟ್ ಮಾಡ್ದೇನೆ ಯೂಸ್ ಮಾಡಿ, ಖಂಡಿತ ನೀವು ಸ್ಟೈಲಿಶ್ ಆಗಿ ಕಾಣ್ಬೋದು. ಎಲ್ಲಾ ಸ್ಯಾರೀಸ್ ಗಳಿಗೂ ಇಲ್ಲದೆ ಇದ್ರು ಕೂಡ ಕೆಲವೊಂದು ಸ್ಯಾರೀಸ್ ಗಳಿಗೆ ಆವಾಗ ಮಧ್ಯ ಯೂಸ್ ಮಾಡ್ತಾ ಇದ್ರೆ ತುಂಬಾ ಸ್ಟೈಲಿಶ್ ಆಗಿ ನಾವು ಕಾಣ್ಬೋದು. ಹಾಗೆ ನೆಕ್ಸ್ಟ್ ಟಿಪ್ ಬಂದು ಒಂದು ಒಳ್ಳೆ ಫುಟ್ ವೇರ್ ನ ಚೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫುಟ್ ವೇರ್ ಅಂದ್ರೆ ನಮ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದೆಲ್ಲ ಯಾವ್ದೋ ಒಂದು ಹಾಕೊಂಡು ಹೋಗ್ಬಿಡ್ತೀವಿ. ಬಟ್ ಕೆಲವೊಂದು ಫುಟ್ ವೇರ್ ಗಳು ನಮ್ಮ ಒಂದು ಸ್ಟೈಲಿಶ್ ಆಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಶೂ ರೀತಿ ತಗೊಂಡ್ರೆ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಕೆಲವೊಮ್ಮೆ ನಮ್ಗೆ ಇಮ್ಡಿ ಎಲ್ಲ ಹಾಳಾಗಿರುತ್ತೆ, ಹಾಗೆ ಕೆಲವೊಂದ್ಸರಿ ನೈಲ್ ಪಾಲಿಶ್ ಎಲ್ಲ ಹಾಕಿರಲ್ಲ. ಸೊ ಅದನ್ನ ಹೈಡ್ ಮಾಡ್ಲಿಕ್ಕೋಸ್ಕರ ಶೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಈ ರೀತಿದ್ದು ಅದನ್ನು ಕೂಡ ನೀವು ನೋಡಿ ಪರ್ಚೇಸ್ ಮಾಡ್ಬೋದು. ಹಾಗೆ ಸ್ಲಿಪ್ಪರ್ಸ್ ನ ಕೂಡ ಮ್ಯಾಚಿಂಗ್, ಎಲ್ಲಾ ಸ್ಯಾರಿಗಳಿಗೂ ನಾವು ಮ್ಯಾಚಿಂಗ್ ತಗೊಳಕ್ ಆಗಲ್ಲ. ಜಸ್ಟ್ ಒಂದು ಕಾಮನ್ ಕಲರ್ಸ್ ಇರುತ್ತಲ್ವಾ, ಅದ್ರಲ್ಲಿ ಒಂದು ಒಳ್ಳೆ ಸ್ಟೈಲಿಶ್ ಆಗಿರುವಂತಹ ಫುಟ್ ವೇರ್ ಗಳನ್ನ ತಗೊಂಡ್ರೆ ಅದ್ರಲ್ಲೂ ಕೂಡ ನಾವು ಸ್ಟೈಲಿಶ್ ಆಗಿ ಕಾಣ್ಬೋದು. ಹಾಗೆ ನೆಕ್ಸ್ಟ್ ಬಂದು ನಮ್ಗೆ ನೈಲ್ ಪಾಲಿಶ್ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತಾನೆ ಹೇಳ್ಬೋದು.
ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೈಲ್ ಪಾಲಿಶ್ ಹಾಕೋದಾಗಿರ್ಬೋದು ಅಥವಾ ನೈಲ್ ನ ಪಾಲಿಶ್ ಮಾಡ್ಕೊಂಡು ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು, ಖಂಡಿತ ನೀವು ಅದನ್ನ ಚೆನ್ನಾಗಿ ನೈಲ್ ನ ಪಾಲಿಶ್ ಮಾಡ್ಕೊಂಡು ನೈಲ್ ಪಾಲಿಶ್ ನ ಯೂಸ್ ಮಾಡ್ಕೊಳ್ಳಿ. ಅದು ಕೂಡ ತುಂಬಾನೇ ಸ್ಟೈಲಿಶ್ ಆಗಿ ಕಾಣುತ್ತೆ. ಆಕ್ಚುಲಿ ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಹಂಗಾಗಿ ನೈಲ್ ಪಾಲಿಶ್ ಕೂಡ ಹಾಕಿಲ್ಲ. ನೀವು ಯೂಸ್ ಮಾಡಿ ಖಂಡಿತ ಸ್ಟೈಲಿಶ್ ಆಗಿ ಕಾಣ್ತೀರಾ. ಹಾಗೆ ನೆಕ್ಸ್ಟ್ ಬಂದು ಒಂದು ಸ್ಟೈಲಿಶ್ ಆಗಿರುವಂತಹ ಪರ್ಸ್ಗಳನ್ನ ಪರ್ಚೇಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಫಂಕ್ಷನ್ಸ್ ಗಳಿಗೂ ನಾವು ಸೇಮ್ ಪರ್ಸ್ಗಳನ್ನ ಇಟ್ಕೊಂಡು ಓಡಾಡೋದ್ ಬೇಕಾಗಿಲ್ಲ. ಅಂದ್ರೆ ಒಂದು ಮದುವೆ ಮನೆಗೆ ಹೋಗ್ತೀವಿ, ಪಾರ್ಟಿಗಳಿಗೆ ಹೋಗ್ತೀವಿ, ಎಲ್ಲಾ ಫಂಕ್ಷನ್ಗಳಿಗೂ ನಾವು ಒಂದೇ ತರ ಪರ್ಸಸ್ಗಳನ್ನ ಯೂಸ್ ಮಾಡೋದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೊ ನೈಟ್ ರಿಸೆಪ್ಷನ್ ಆಗಿರ್ಬೋದು, ಪಾರ್ಟಿಗೆ ಹೋಗ್ತಾ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಮದುವೆ ಫಂಕ್ಷನ್ಸ್ ಗಳಿಗಿರ್ಬೋದು, ಬೇರೆ ಬೇರೆ ರೀತಿ ಪರ್ಸ್ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಕೂಡ ನಾವು ಸ್ಟೈಲಿಶ್ ಆಗಿ ಕಾಣ್ಬೋದು. ಈ ರೀತಿ ಒಂದು ಸ್ಟೋನ್ಸ್ ಇರುವಂತಹ ಪರ್ಸ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ನೈಟ್ ರಿಸೆಪ್ಷನ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಸ್ಟೈಲಿಶ್ ಆಗಿ ನಾವು ಕಾಣ್ಬೋದು. ಸೊ ಅದನ್ನ ನಾವು ನೋಡ್ಕೊಂಡು ಪರ್ಚೇಸ್ ಮಾಡುವಾಗ ಒಂದ್ 2-3 ತರ ಪರ್ಸಸ್ಗಳನ್ನ ಇಟ್ಕೊಂಡ್ರೆ ನಾವು ಯಾವ್ಯಾವ ರೀತಿ ಒಕೇಶನ್ಗೆ ಯಾವ್ಯಾವ ರೀತಿ ಪರ್ಸ್ಗಳನ್ನ ಯೂಸ್ ಮಾಡ್ಕೋಬಹುದು ಅಂತ ನೋಡ್ಕೊಂಡು ನಾವು ಅದನ್ನ ಯೂಸ್ ಮಾಡ್ಕೊಂಡ್ರೆ ಪಕ್ಕ ನಾವು ಸ್ಟೈಲಿಶ್ ಆಗಿ ಕಾಣ್ತೀವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ನ ಮಾಡಿ. ಹಾಗೇನೆ ಯಾರೆಲ್ಲ ನನ್ನ ಚಾನಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.